ಒಡಿಶಾ ರಾಜ್ಯದ ಪುರಿಯಲ್ಲಿದ್ದೇನೆ. ಉತ್ಕಲ ದೇಶ. ಇಲ್ಲಿ ನಿಮಗೆ ಭವ್ಯವಾದ ಮಂದಿರ ಕಾಣ್ತಾ ಇದೆ, ಗೋಪುರ. ಇದುವೇ ಪುರಿಯ ಶ್ರೀ ಜಗನ್ನಾಥ ದೇವರ ಮಂದಿರ. ಬಲರಾಮ, ಸುಭದ್ರ, ಜಗನ್ನಾಥ ದೇವರುಗಳು ವಿರಾಜಮಾನ ಮಾಡ್ತಾ ಇದ್ದಾರೆ. ಒಳಗಡೆ ವಿಡಿಯೋಗ್ರಫಿ ಮಾಡಲಿಕ್ಕೆ ಹಾಗೂ ಛಾಯಾಚಿತ್ರವನ್ನು ತೆಗೆಯಲಿಕ್ಕೆ ಪರವಾನಗಿ ಇಲ್ಲ, ಹಾಗಾಗಿ ಹೊರಭಾಗದಿಂದನೇ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಜುಲೈ ತಿಂಗಳಿನಲ್ಲಿ ರಥಯಾತ್ರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಕೂಡ ಭರದ ಸಿದ್ಧತೆ ನಡೀತಾ ಇದೆ. ಅಕ್ಷಯ ತೃತೀಯ ದಿನದಿಂದ ಇಲ್ಲಿ ರಥಯಾತ್ರದ ತಯಾರಿ ಶುರುವಾಗ್ತದೆ. ಆ ದಿನ ಮುಹೂರ್ತ. ಮರಗಳನ್ನು ತಂದು ಸ್ವತಃ ಕೆತ್ತನೆ ಮಾಡ್ತಾರೆ. ಆ ಕೆತ್ತನೆ ಮಾಡಿದ ಮರಗಳಿಂದ ಮರದ ರಥಗಳನ್ನು ತಯಾರಿಸ್ತಾರೆ. ನಿನ್ನೆ ಬಹಳ ಉತ್ತಮವಾದ ಮಳೆಯಾಗಿದೆ. ಇಲ್ಲದೆ ಇದರಲ್ಲಿ ಬಿರು ಬೇಸಿಗೆಯಲ್ಲಿ ಇದು ಸಮುದ್ರ ತೀರದಲ್ಲಿರುವುದರಿಂದ ಬಹಳ ಪ್ರಖರವಾದ ಬಿಸಿಲಿರುತ್ತೆ. ಬನ್ನಿ ಮುಂದೆ ಸ್ನೇಹಿತರೆ, ದೇವಸ್ಥಾನದ ಮುಂಭಾಗ ଚପଲ ଚମଡ଼ା ଜାତୀୟ ପଦାର୍ଥ କ୍ଷତି ଇତ୍ୟାଦି ପ୍ରତିବନ୍ଧିତ ସାମଗ୍ରୀଗୁଡ଼ିକୁ ମନ୍ଦିର ପ୍ରାଙ୍ଗଣ ଭିତରକୁ ନେବା ସମ୍ପୂର୍ଣ୍ଣ ଭାବେ ନିଷିଦ୍ଧ। ମନ୍ଦିରକୁ ପ୍ରବେଶ କରିବା ପୂର୍ବରୁ ଦୟାକରି ನೋಡಿ ಸ್ನೇಹಿತರೆ, ರಥದ ತಯಾರಿ ನಡೀತಾ ಇದೆ. ಮರದ ಕೆತ್ತನೆ, ಚಕ್ರಗಳ ಅಚ್ಚು ನೋಡ್ಬೋದು ನೀವು. ಇದಕ್ಕೆ ಹೊದಿಕೆ ಬೇಸಿಗೆ ಆಗಿದ್ದರಿಂದ ತೆಂಗಿನ ಗರಿಗಳನ್ನು ಹೆಣೆದು ಮಡಿಲು ಮಾಡಿ ಕಟ್ಟಿದ್ದಾರೆ. ನೋಡಿ, ಮರದ ಸುತ್ತಿಗೆ ಕಾಣುತ್ತೆ ನಿಮಗೆ. ಮರದ ಸುತ್ತಿಗೆಯಿಂದ ನುರಿತ ಕುಶಲಕರ್ಮಿಗಳು ರಥವನ್ನು ತಯಾರಿಸ್ತಾರೆ. ಇದೇ ರಥ ಸಾಗತಕ್ಕಂಥ ಪಥ, ರಥಬೀದಿ. ನಾವು ದಕ್ಷಿಣ ಭಾಗದಲ್ಲಿ ರಥಬೀದಿಯಲ್ಲಿ ರಥವನ್ನು ಸಾಗತಕ್ಕಂಥ ಪಥ ಅಂತ ಕೇಳ್ತಾರೆ. તમે જુવાડે જીવો ઓલા ફર્સ્ટ ಎತ್ತ ನೋಡಿದರು ಹೋಟೆಲ್ಗಳು, ಲಾಡ್ಜಿಂಗ್ಗಳು, ವಿಶ್ರಾಂತಿ ಧಾಮಗಳು. ನೋಡಿ, ಮರ. ನೋಡಿ, ಬಂದು ಭೇಟಿ ಕೊಡಿ, ಆನಂದಿಸಿ. ಧನ್ಯವಾದಗಳು.